ಎನ್.ಎಸ್. ಧೋನಿ ಆರಂಭಿಕ ಜೀವನ, ಕ್ರಿಕೆಟ್ ಪಯಣ ಮತ್ತು ಸಾಧನೆಗಳು. 1. ಆರಂಭಿಕ ಜೀವನ ಹಿನ್ನೆಲೆ. ಪೂರ್ಣ ಹೆಸರು ಮಹೇಂದ್ರ ಸಿಂಗ್ ಧೋನಿ. ಜನನ 7 ಜುಲೈ 1981, ರಾಂಚಿ, ಬಿಹಾರ, ಈಗ ಜಾರ್ಖಂಡ್. ಕುಟುಂಬ: ತಂದೆ ಪಾನ್ಸಿಂಗ್ ಮೇಕೆನ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು, ತಾಯಿ ದೇವಕಿ ದೇವಿ ಗೃಹಿಣಿ. ಅಣ್ಣ ನರೇಂದ್ರ ಮತ್ತು ಅಕ್ಕ ಜಯಂತಿ. ಶಾಲೆ: ಡೈವ್ ಜವಾಹರ್ ವಿದ್ಯಾಮಂದಿರ, ಶ್ಯಾಮಲಿ, ರಾಂಚಿ. ಕ್ರಿಕೆಟ್ಗಿಂತ ಮೊದಲು ಧೋನಿ ಫುಟ್ಬಾಲ್ ಗೋಲ್ ಕೀಪರ್ ಆಗಿದ್ದರು ಮತ್ತು ಜಿಲ್ಲಾ ಮಟ್ಟದಲ್ಲಿ ಬ್ಯಾಡ್ಮಿಂಟನ್ ಆಡುತ್ತಿದ್ದರು. ಅವರ ಫುಟ್ಬಾಲ್ ಕೋಚ್ ಕೇಶವ್ ಬ್ಯಾನರ್ಜಿ ವಿಕೆಟ್ ಕೀಪರ್ ಕೊರತೆ ಇದ್ದಾಗ ಸ್ಥಳೀಯ ಕ್ಲಬ್ಗೆ ಕ್ರಿಕೆಟ್ ಆಡಲು ಕಳುಹಿಸಿದರು. ಅಲ್ಲಿಂದ ಕ್ರಿಕೆಟ್ ಶುರುವಾಯಿತು. ಮೊದಲ ಕೆಲಸ 2001-2003 ರವರೆಗೆ ಪಶ್ಚಿಮ ಬಂಗಾಳದ ಖರಗ್ಪುರ ರೈಲ್ವೆ ಸ್ಟೇಷನ್ನಲ್ಲಿ ಟ್ರೈನ್ ಟಿಕೆಟ್ ಎಕ್ಸಾಮಿನರ್ ಆಗಿ ಕೆಲಸ. ಬಿಡುವಿನ ವೇಳೆಯಲ್ಲಿ ಕ್ರಿಕೆಟ್ ಅಭ್ಯಾಸ ಮಾಡುತ್ತಿದ್ದರು. 2. ದೇಶೀಯ ಕ್ರಿಕೆಟ್ ಪಯಣ. 1998-99 ಬಿಹಾರ ಯು ವ್ಯವಕಲನ 19 ತಂಡ. ಕೂಚ್ ಬೆಹಾರ್ ಟ್ರೋಫಿಯಲ್ಲಿ 5 ಪಂದ್ಯಗಳಲ್ಲಿ 488 ರನ್. 2. 1999-2000 ಬಿಹಾರ ಪರ ರಣಜಿ ಟ್ರೋಫಿ ಪದಾರ್ಪಣೆ, ಅಸ್ಸಾಂ ವಿರುದ್ಧ. 3. 2003 ಇಂಡಿಯಾ ತಂಡದ ಕೀನ್ಯಾ ಜಿಂಬಾಬ್ವೆ ಪ್ರವಾಸಕ್ಕೆ ಆಯ್ಕೆ. 6 ಇನ್ನಿಂಗ್ಸ್ನಲ್ಲಿ 362 ರನ್, ಸತತ 2 ಶತಕ. ಆಗಿನ ನಾಯಕ ಸೌರವ್ ಗಂಗೂಲಿ ಗಮನಿಸಿದರು. 4. ದೇವಧರ್ ಟ್ರೋಫಿ 2004 ಈಸ್ಟ್ ಝೋನ್ ಪರ 4 ಪಂದ್ಯಗಳಲ್ಲಿ 244 ರನ್. ನಾರ್ತ್ ಝೋನ್ ವಿರುದ್ಧ 114 ರನ್ ಬಾರಿಸಿ ಆಯ್ಕೆಗಾರರ ಗಮನ ಸೆಳೆದರು. 5. ಶೈಲಿ: ಉದ್ದ ಕೂದಲು, ಸ್ಫೋಟಕ ಬ್ಯಾಟಿಂಗ್, ಹೆಲಿಕಾಪ್ಟರ್ ಶಾಟ್ ಟ್ರೇಡ್ಮಾರ್ಕ್ ಆಯಿತು. ಮಿಂಚಿನ ವೇಗದ ಸ್ಟಂಪಿಂಗ್ಗೆ ಹೆಸರುವಾಸಿ. 3. ಅಂತಾರಾಷ್ಟ್ರೀಯ ವೃತ್ತಿಜೀವನ. ಅದೇ ಪದಾರ್ಪಣೆ 23 ಡಿಸೆಂಬರ್ 2004 ಬಾಂಗ್ಲಾದೇಶ ವಿರುದ್ಧ ಚಟ್ಟೋಗ್ರಾಮ್ 0 ರನ್ಗೆ ರನ್ಔಟ್. ಟೆಸ್ಟ್ ಪದಾರ್ಪಣೆ 2 ಡಿಸೆಂಬರ್ 2005 ಶ್ರೀಲಂಕಾ ವಿರುದ್ಧ ಚೆನ್ನೈ. 20 ಐ ಪದಾರ್ಪಣೆ 1 ಡಿಸೆಂಬರ್ 2006 ದಕ್ಷಿಣ ಆಫ್ರಿಕಾ ವಿರುದ್ಧ. ನಾಯಕತ್ವ ಆರಂಭ ಸೆಪ್ಟೆಂಬರ್ 2007 ದ್ರಾವಿಡ್, ತೆಂಡೂಲ್ಕರ್, ಗಂಗೂಲಿ ಮೊದಲ 20 ವಿಶ್ವಕಪ್ನಿಂದ ಹೊರಗುಳಿದಾಗ ನಾಯಕರಾದರು. 4. ನಾಯಕನಾಗಿ ಸಾಧನೆಗಳು. ಕ್ಯಾಪ್ಟನ್ ಕೂಲ್. ಎಲ್ಲ 3 ವೈಟ್ ಬಾಲ್ ಟ್ರೋಫಿ ಗೆದ್ದ ಏಕೈಕ ನಾಯಕ. 1. 20 ವಿಶ್ವಕಪ್ 2007 ಫೈನಲ್ನಲ್ಲಿ ಪಾಕಿಸ್ತಾನವನ್ನು ಸೋಲಿಸಿದರು. ಮಿಸ್ಬಾ ಸ್ಕೂಪ್ ಶಾಟ್ ಶ್ರೀಶಾಂತ್ಗೆ ಕ್ಯಾಚ್. 2. ಅದೇ ವಿಶ್ವಕಪ್ 2011 ಮುಂಬೈನಲ್ಲಿ ಶ್ರೀಲಂಕಾ ವಿರುದ್ಧ ಫೈನಲ್. ಧೋನಿ 91 ರನ್ ಸಿಕ್ಸರ್ನೊಂದಿಗೆ ಪಂದ್ಯ ಮುಗಿಸಿ 28 ವರ್ಷಗಳ ಬರ ನೀಗಿಸಿದರು. 3. ಚಾಂಪಿಯನ್ಸ್ ಟ್ರೋಫಿ 2013 23 ಜೂನ್ 2013 ರಂದು ಇಂಗ್ಲೆಂಡ್ ವಿರುದ್ಧ 5 ರನ್ಗಳ ಜಯ. ಇತರೆ ಸಾಧನೆಗಳು. 1. ಟೆಸ್ಟ್ ನಂ. 1 ಡಿಸೆಂಬರ್ 2009 ರಲ್ಲಿ ಭಾರತವನ್ನು ಮೊದಲ ಬಾರಿಗೆ ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ನಂ. 1 ಮಾಡಿದರು. 2. ಏಷ್ಯಾ ಕಪ್ 2010-2016 ರಲ್ಲಿ ಗೆಲುವು. 3. ಸಪ ಸರಣಿ 2008 ಆಸ್ಟ್ರೇಲಿಯಾದಲ್ಲಿ ಮೊದಲ ಅದೇ ಸರಣಿ ಗೆಲುವು. 4. ಟೆಸ್ಟ್ ಸರಣಿ ನಜನಲ್ಲಿ 2009 ಆಸ್ಟ್ರೇಲಿಯಾ ವಿರುದ್ಧ 2010-2013 ರಲ್ಲಿ ಗೆಲುವು. 5. ವೈಯಕ್ತಿಕ ದಾಖಲೆಗಳು. ಅಜಯ್ 350 ಪಂದ್ಯ, 10,773 ರನ್, 50.57, 10 ಶತಕ, 73 ಅರ್ಧಶತಕ. 183 ವೆಸ್ ಶ್ರೀಲಂಕಾ 2005 ಆಗ ವಿಕೆಟ್ ಕೀಪರ್ನಿಂದ ಅತ್ಯಧಿಕ ಸ್ಕೋರ್. ಟೆಸ್ಟ್ 90 ಟೆಸ್ಟ್ 4 876 ರನ್, 6 ಶತಕ. 224 ವೆಸ್ ಆಸ್ಟ್ರೇಲಿಯಾ 2013 ಭಾರತೀಯ ಕೀಪರ್ನ ಏಕೈಕ ದ್ವಿಶತಕ. ವಿಕೆಟ್ ಕೀಪಿಂಗ್ 829 ಔಟ್ಗಳು, ಇತಿಹಾಸದಲ್ಲಿ 3ನೇ ಸ್ಥಾನ. 195 ಸ್ಟಂಪಿಂಗ್ ವಿಶ್ವ ದಾಖಲೆ. 0.08 ಸೆಕೆಂಡ್ ಸ್ಟಂಪಿಂಗ್ ಕೀಮೋ ಪಾಲ್ ವಿರುದ್ಧ ಅತಿ ವೇಗದ ದಾಖಲೆ. 6. ಐಪಾ ಮತ್ತು ಛಸ್ಕ್ ನಾಯಕ 2008-2023 14 ಋತುಕ್ಸ್ಕ್ ನಾಯಕ. ಟ್ರೋಫಿಗಳು 2010, 2011, 2018, 2021, 2023 ರೋಹಿತ್ ಜೊತೆ ಜಂಟಿಯಾಗಿ ಅತಿ ಹೆಚ್ಚು. ಪ್ಲೇ ಆಫ್ 14 ರಲ್ಲಿ 12 ಬಾರಿ ಪ್ಲೇಆಫ್ಗೆ ಕೊಂಡೊಯ್ದರು. ಫೈನಲ್ 10 ಐಪಿಎಲ್ ಫೈನಲ್ ಯಾವುದೇ ತಂಡಕ್ಕಿಂತ ಹೆಚ್ಚು. 2023 41ನೇ ವಯಸ್ಸಿನಲ್ಲಿ 5ನೇ ಟ್ರೋಫಿ ಗೆದ್ದು ನಾಯಕತ್ವದಿಂದ ನಿವೃತ್ತಿ. 2026 ರಲ್ಲೂ ಛಸ್ಕ್ ಪರ ಆಡುತ್ತಿದ್ದಾರೆ. 7. ಪ್ರಶಸ್ತಿಗಳು. 1. ರಾಜೀವ್ ಗಾಂಧಿ ಖೇಲ್ ರತ್ನ 2007. 2. ಪದ್ಮಶ್ರೀ 2009, ಪದ್ಮಭೂಷಣ 2018. 3. ಅದೇ ವರ್ಷದ ಆಟಗಾರ 2008-2009. 4. ಲೆಫ್ಟಿನೆಂಟ್ ಕರ್ನಲ್ 2011 ರಲ್ಲಿ ಭಾರತೀಯ ಪ್ರಾದೇಶಿಕ ಸೇನೆಯಲ್ಲಿ ಗೌರವ ಶ್ರೇಣಿ. 2019 ರಲ್ಲಿ ಕಾಶ್ಮೀರದಲ್ಲಿ ಸೇವೆ. 5. ಹಾಲ್ ಆಫ್ ಫೇಮ್ 2024 ರಲ್ಲಿ ಸೇರ್ಪಡೆ. 8. ಶೈಲಿ ಪರಂಪರೆ. ಫಿನಿಷರ್, ಚೇಸಿಂಗ್ನಲ್ಲಿ ಮಾಸ್ಟರ್. ಯಶಸ್ವಿ ಚೇಸ್ನಲ್ಲಿ ಸರಾಸರಿ 100. ಒತ್ತಡದಲ್ಲಿ ಶಾಂತ ಎಂಬ ಹೆಸರು.
ಹೆಲಿಕಾಪ್ಟರ್ ಶಾಟ್, ಯಾರ್ಕರ್ ಎಸೆತಗಳನ್ನು ಎದುರಿಸಲು ತಾವೇ ಕಂಡುಹಿಡಿದ ಶಾಟ್. ನಾಯಕತ್ವ, ಆಟಗಾರರನ್ನು ಬೆಂಬಲಿಸುವುದು, ಮಾಧ್ಯಮದಿಂದ ದೂರ. ಫಲಿತಾಂಶಕ್ಕಿಂತ ಪ್ರಕ್ರಿಯೆ ಮುಖ್ಯ. ಈ ತತ್ವ. ನಿವೃತ್ತಿ. ಟೆಸ್ಟ್ 30 ಡಿಸೆಂಬರ್ 2014. ಅಂತಾರಾಷ್ಟ್ರೀಯ 15 ಆಗಸ್ಟ್ 2020. ಇನ್ಸ್ಟಾಗ್ರಾಂನಲ್ಲಿ 1929 ಹರ್ಸ್ನಿಂದ ನಿವೃತ್ತಿ ಎಂದು ಘೋಷಣೆ. ಐಪಿಎಲ್ 2026 ರಲ್ಲೂ ಪರ ಆಡುತ್ತಿದ್ದಾರೆ. ಖರಗ್ಪುರದ ಟಿಕೆಟ್ ಕಲೆಕ್ಟರ್ನಿಂದ ಭಾರತದ ಅತ್ಯಂತ ಯಶಸ್ವಿ ನಾಯಕನವರೆಗಿನ ಪಯಣ. ಧೋನಿ ಭಾರತೀಯ ಕ್ರಿಕೆಟ್ನ ಮನೋಭಾವವನ್ನೇ ಬದಲಿಸಿದರು. ನರ್ವಸ್ ಚೇಸರ್ಸ್ನಿಂದ ಹೈಸ್ಕೂಲ್ ಫಿನಿಷರ್ಸ್ ಅಗೆ